ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಏಜೆಂಟ್ ಅವರಿಗೆ ಈ ಬಾರಿ ಮೊದಲ ಬಾರಿಗೆ QR ಕೋಡ್ ಸ್ಕ್ಯಾನ್ ಜೊತೆಗೆ ಮತ್ತು ID ಕಾರ್ಡ್ ಕಡ್ಡಾಯವಾಗಿ ಅವರಿಗೆ ಆ ID ಕಾರ್ಡ್ ಇದ್ದವ್ರನ್ನ ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಚುನಾವಣೆಗೆ 63 ಸಿಬ್ಬಂದಿಯನ್ನು ನೇಮಕ ಮಾಡಿರೋದು. ಈಗಾಗಲೇ ಎಲ್ಲ ಚುನಾವಣಾ ಸಿಬ್ಬಂದಿಗಳನ್ನು QR ಕೋಡ್ ಸ್ಕ್ಯಾನ್ ಮಾಡಿ ಮತ್ತು ID ಕಾರ್ಡ್ಗಳನ್ನು ಕಡ್ಡಾಯವಾಗಿ ಅದನ್ನು ಪರಿಶೀಲನೆ ಮಾಡಿ ಅವರನ್ನು ಒಳಗಡೆ ಬಿಟ್ಟಿರೋದು. 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. 14 ಟೇಬಲ್ಗಳು, ಅದರ ಜೊತೆಗೆ 23 ಸುತ್ತುಗಳ ಎಣಿಕೆ ಆಗುತ್ತೆ. ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 8 ಗಂಟೆಗೆ ಮತ ಎಣಿಕೆ ಆರಂಭವಾಗೋದು. ನೀವು ನಾನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈ ವಿವಿ ಆವರಣದಲ್ಲಿ, ನವನಗರದ ತೋಟಗಾರಿಕಾ ವಿವಿ ಆವರಣದ ಹೊರಗಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ ಪಾಸ್ ಇದೆ ಆ ಪಾಸ್ಗಳ ಮುಖಾಂತರ ಅವರನ್ನು ಕಡ್ಡಾಯವಾಗಿ ಪಾಸನ್ನು ಪರಿಶೀಲನೆ ಮಾಡಿ ಯಾರ ಬಳಿ ಪಾಸ್ ಇರುತ್ತೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರ ಹತ್ರ ಪಾಸ್ ಇರಲ್ಲ ಅವರನ್ನು ಒಳಗಡೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕಡ್ಡಾಯವಾಗಿ ಪಾಸ್ ಕಡ್ಡಾಯವಾಗಿರುತ್ತೆ. ಹೀಗಾಗಿ ಸ್ಟ್ರಿಕ್ಟ್ ರೂಲ್ಸನ್ನು ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ. ಹೊರಭಾಗದಲ್ಲಿ ನೋಡ್ತಾ ಇದ್ದಾರೆ, ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ಲ. ಜೊತೆಗೆ ಎಲ್ಲ ವೆಹಿಕಲ್ಸ್ಗಳನ್ನು ಚೆಕ್ ಮಾಡಿ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕಡ್ಡಾಯವಾಗಿ ಯಾರ ಬಳಿ ಪಾಸ್ ಇದೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರೋದು. ಮತ್ತೊಂದು ಕಡೆ ಈಗಾಗಲೇ 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಹೀಗಾಗಿ BJP ಅಭ್ಯರ್ಥಿಯಾದಂಥ ವೀರಣ್ಣ ಚರಂತಿಮಠ್, ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾರು ಗೆಲ್ತಾರೆ, ಇಲ್ಲಿನ ಮತದಾರರು ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಸಂಪೂರ್ಣವಾಗಿ ಚಿತ್ರಣ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪ್ರವೀಣ್ ರಾಘವ್, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ. ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಏಜೆಂಟ್ ಅವರಿಗೆ ಈ ಬಾರಿ ಮೊದಲ ಬಾರಿಗೆ QR ಕೋಡ್ ಸ್ಕ್ಯಾನ್ ಜೊತೆಗೆ ಮತ್ತು ID ಕಾರ್ಡ್ ಕಡ್ಡಾಯವಾಗಿ ಅವರಿಗೆ ಆ ID ಕಾರ್ಡ್ ಇದ್ದವ್ರನ್ನ ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಚುನಾವಣೆಗೆ 63 ಸಿಬ್ಬಂದಿಯನ್ನು ನೇಮಕ ಮಾಡಿರೋದು. ಈಗಾಗಲೇ ಎಲ್ಲ ಚುನಾವಣಾ ಸಿಬ್ಬಂದಿಗಳನ್ನು QR ಕೋಡ್ ಸ್ಕ್ಯಾನ್ ಮಾಡಿ ಮತ್ತು ID ಕಾರ್ಡ್ಗಳನ್ನು ಕಡ್ಡಾಯವಾಗಿ ಅದನ್ನು ಪರಿಶೀಲನೆ ಮಾಡಿ ಅವರನ್ನು ಒಳಗಡೆ ಬಿಟ್ಟಿರೋದು. 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. 14 ಟೇಬಲ್ಗಳು, ಅದರ ಜೊತೆಗೆ 23 ಸುತ್ತುಗಳ ಎಣಿಕೆ ಆಗುತ್ತೆ. ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 8 ಗಂಟೆಗೆ ಮತ ಎಣಿಕೆ ಆರಂಭವಾಗೋದು. ನೀವು ನಾನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈ ವಿವಿ ಆವರಣದಲ್ಲಿ, ನವನಗರದ ತೋಟಗಾರಿಕಾ ವಿವಿ ಆವರಣದ ಹೊರಗಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ ಪಾಸ್ ಇದೆ ಆ ಪಾಸ್ಗಳ ಮುಖಾಂತರ ಅವರನ್ನು ಕಡ್ಡಾಯವಾಗಿ ಪಾಸನ್ನು ಪರಿಶೀಲನೆ ಮಾಡಿ ಯಾರ ಬಳಿ ಪಾಸ್ ಇರುತ್ತೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರ ಹತ್ರ ಪಾಸ್ ಇರಲ್ಲ ಅವರನ್ನು ಒಳಗಡೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕಡ್ಡಾಯವಾಗಿ ಪಾಸ್ ಕಡ್ಡಾಯವಾಗಿರುತ್ತೆ. ಹೀಗಾಗಿ ಸ್ಟ್ರಿಕ್ಟ್ ರೂಲ್ಸನ್ನು ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ. ಹೊರಭಾಗದಲ್ಲಿ ನೋಡ್ತಾ ಇದ್ದಾರೆ, ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ಲ. ಜೊತೆಗೆ ಎಲ್ಲ ವೆಹಿಕಲ್ಸ್ಗಳನ್ನು ಚೆಕ್ ಮಾಡಿ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕಡ್ಡಾಯವಾಗಿ ಯಾರ ಬಳಿ ಪಾಸ್ ಇದೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರೋದು. ಮತ್ತೊಂದು ಕಡೆ ಈಗಾಗಲೇ 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಹೀಗಾಗಿ BJP ಅಭ್ಯರ್ಥಿಯಾದಂಥ ವೀರಣ್ಣ ಚರಂತಿಮಠ್, ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾರು ಗೆಲ್ತಾರೆ, ಇಲ್ಲಿನ ಮತದಾರರು ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಸಂಪೂರ್ಣವಾಗಿ ಚಿತ್ರಣ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪ್ರವೀಣ್ ರಾಘವ್, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ. ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಏಜೆಂಟ್ ಅವರಿಗೆ ಈ ಬಾರಿ ಮೊದಲ ಬಾರಿಗೆ QR ಕೋಡ್ ಸ್ಕ್ಯಾನ್ ಜೊತೆಗೆ ಮತ್ತು ID ಕಾರ್ಡ್ ಕಡ್ಡಾಯವಾಗಿ ಅವರಿಗೆ ಆ ID ಕಾರ್ಡ್ ಇದ್ದವ್ರನ್ನ ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಚುನಾವಣೆಗೆ 63 ಸಿಬ್ಬಂದಿಯನ್ನು ನೇಮಕ ಮಾಡಿರೋದು. ಈಗಾಗಲೇ ಎಲ್ಲ ಚುನಾವಣಾ ಸಿಬ್ಬಂದಿಗಳನ್ನು QR ಕೋಡ್ ಸ್ಕ್ಯಾನ್ ಮಾಡಿ ಮತ್ತು ID ಕಾರ್ಡ್ಗಳನ್ನು ಕಡ್ಡಾಯವಾಗಿ ಅದನ್ನು ಪರಿಶೀಲನೆ ಮಾಡಿ ಅವರನ್ನು ಒಳಗಡೆ ಬಿಟ್ಟಿರೋದು. 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. 14 ಟೇಬಲ್ಗಳು, ಅದರ ಜೊತೆಗೆ 23 ಸುತ್ತುಗಳ ಎಣಿಕೆ ಆಗುತ್ತೆ. ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 8 ಗಂಟೆಗೆ ಮತ ಎಣಿಕೆ ಆರಂಭವಾಗೋದು. ನೀವು ನಾನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈ ವಿವಿ ಆವರಣದಲ್ಲಿ, ನವನಗರದ ತೋಟಗಾರಿಕಾ ವಿವಿ ಆವರಣದ ಹೊರಗಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ ಪಾಸ್ ಇದೆ ಆ ಪಾಸ್ಗಳ ಮುಖಾಂತರ ಅವರನ್ನು ಕಡ್ಡಾಯವಾಗಿ ಪಾಸನ್ನು ಪರಿಶೀಲನೆ ಮಾಡಿ ಯಾರ ಬಳಿ ಪಾಸ್ ಇರುತ್ತೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರ ಹತ್ರ ಪಾಸ್ ಇರಲ್ಲ ಅವರನ್ನು ಒಳಗಡೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕಡ್ಡಾಯವಾಗಿ ಪಾಸ್ ಕಡ್ಡಾಯವಾಗಿರುತ್ತೆ. ಹೀಗಾಗಿ ಸ್ಟ್ರಿಕ್ಟ್ ರೂಲ್ಸನ್ನು ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ. ಹೊರಭಾಗದಲ್ಲಿ ನೋಡ್ತಾ ಇದ್ದಾರೆ,
ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ಲ. ಜೊತೆಗೆ ಎಲ್ಲ ವೆಹಿಕಲ್ಸ್ಗಳನ್ನು ಚೆಕ್ ಮಾಡಿ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕಡ್ಡಾಯವಾಗಿ ಯಾರ ಬಳಿ ಪಾಸ್ ಇದೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರೋದು. ಮತ್ತೊಂದು ಕಡೆ ಈಗಾಗಲೇ 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಹೀಗಾಗಿ BJP ಅಭ್ಯರ್ಥಿಯಾದಂಥ ವೀರಣ್ಣ ಚರಂತಿಮಠ್, ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾರು ಗೆಲ್ತಾರೆ, ಇಲ್ಲಿನ ಮತದಾರರು ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಸಂಪೂರ್ಣವಾಗಿ ಚಿತ್ರಣ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪ್ರವೀಣ್ ರಾಘವ್, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ. ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಏಜೆಂಟ್ ಅವರಿಗೆ ಈ ಬಾರಿ ಮೊದಲ ಬಾರಿಗೆ QR ಕೋಡ್ ಸ್ಕ್ಯಾನ್ ಜೊತೆಗೆ ಮತ್ತು ID ಕಾರ್ಡ್ ಕಡ್ಡಾಯವಾಗಿ ಅವರಿಗೆ ಆ ID ಕಾರ್ಡ್ ಇದ್ದವ್ರನ್ನ ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಚುನಾವಣೆಗೆ 63 ಸಿಬ್ಬಂದಿಯನ್ನು ನೇಮಕ ಮಾಡಿರೋದು. ಈಗಾಗಲೇ ಎಲ್ಲ ಚುನಾವಣಾ ಸಿಬ್ಬಂದಿಗಳನ್ನು QR ಕೋಡ್ ಸ್ಕ್ಯಾನ್ ಮಾಡಿ ಮತ್ತು ID ಕಾರ್ಡ್ಗಳನ್ನು ಕಡ್ಡಾಯವಾಗಿ ಅದನ್ನು ಪರಿಶೀಲನೆ ಮಾಡಿ ಅವರನ್ನು ಒಳಗಡೆ ಬಿಟ್ಟಿರೋದು. 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. 14 ಟೇಬಲ್ಗಳು, ಅದರ ಜೊತೆಗೆ 23 ಸುತ್ತುಗಳ ಎಣಿಕೆ ಆಗುತ್ತೆ. ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 8 ಗಂಟೆಗೆ ಮತ ಎಣಿಕೆ ಆರಂಭವಾಗೋದು. ನೀವು ನಾನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈ VV ಆವರಣದಲ್ಲಿ, ನವನಗರದ ತೋಟಗಾರಿಕಾ VV ಆವರಣದ ಹೊರಗಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ ಪಾಸ್ ಇದೆ ಆ ಪಾಸ್ಗಳ ಮುಖಾಂತರ ಅವರನ್ನು ಕಡ್ಡಾಯವಾಗಿ ಪಾಸನ್ನು ಪರಿಶೀಲನೆ ಮಾಡಿ ಯಾರ ಬಳಿ ಪಾಸ್ ಇರುತ್ತೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರ ಹತ್ರ ಪಾಸ್ ಇರಲ್ಲ ಅವರನ್ನು ಒಳಗಡೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕಡ್ಡಾಯವಾಗಿ ಪಾಸ್ ಕಡ್ಡಾಯವಾಗಿರುತ್ತೆ. ಹೀಗಾಗಿ ಸ್ಟ್ರಿಕ್ಟ್ ರೂಲ್ಸನ್ನು ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ. ಹೊರಭಾಗದಲ್ಲಿ ನೋಡ್ತಾ ಇದ್ದಾರೆ, ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ಲ. ಜೊತೆಗೆ ಎಲ್ಲ ವೆಹಿಕಲ್ಸ್ಗಳನ್ನು ಚೆಕ್ ಮಾಡಿ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕಡ್ಡಾಯವಾಗಿ ಯಾರ ಬಳಿ ಪಾಸ್ ಇದೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರೋದು. ಮತ್ತೊಂದು ಕಡೆ ಈಗಾಗಲೇ 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಹೀಗಾಗಿ BJP ಅಭ್ಯರ್ಥಿಯಾದಂಥ ವೀರಣ್ಣ ಚರಂತಿಮಠ್, ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾರು ಗೆಲ್ತಾರೆ, ಇಲ್ಲಿನ ಮತದಾರರು ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಸಂಪೂರ್ಣವಾಗಿ ಚಿತ್ರಣ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪ್ರವೀಣ್ ರಾಘವ್, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ. ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಏಜೆಂಟ್ ಅವರಿಗೆ ಈ ಬಾರಿ ಮೊದಲ ಬಾರಿಗೆ QR ಕೋಡ್ ಸ್ಕ್ಯಾನ್ ಜೊತೆಗೆ ಮತ್ತು ID ಕಾರ್ಡ್ ಕಡ್ಡಾಯವಾಗಿ ಅವರಿಗೆ ಆ ID ಕಾರ್ಡ್ ಇದ್ದವ್ರನ್ನ ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಚುನಾವಣೆಗೆ 63 ಸಿಬ್ಬಂದಿಯನ್ನು ನೇಮಕ ಮಾಡಿರೋದು. ಈಗಾಗಲೇ ಎಲ್ಲ ಚುನಾವಣಾ ಸಿಬ್ಬಂದಿಗಳನ್ನು QR ಕೋಡ್ ಸ್ಕ್ಯಾನ್ ಮಾಡಿ ಮತ್ತು ID ಕಾರ್ಡ್ಗಳನ್ನು ಕಡ್ಡಾಯವಾಗಿ ಅದನ್ನು ಪರಿಶೀಲನೆ ಮಾಡಿ ಅವರನ್ನು ಒಳಗಡೆ ಬಿಟ್ಟಿರೋದು. 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. 14 ಟೇಬಲ್ಗಳು, ಅದರ ಜೊತೆಗೆ 23 ಸುತ್ತುಗಳ ಎಣಿಕೆ ಆಗುತ್ತೆ. ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 8 ಗಂಟೆಗೆ ಮತ ಎಣಿಕೆ ಆರಂಭವಾಗೋದು. ನೀವು ನಾನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈ VV ಆವರಣದಲ್ಲಿ, ನವನಗರದ ತೋಟಗಾರಿಕಾ VV ಆವರಣದ ಹೊರಗಡೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ ಪಾಸ್ ಇದೆ ಆ ಪಾಸ್ಗಳ ಮುಖಾಂತರ ಅವರನ್ನು ಕಡ್ಡಾಯವಾಗಿ ಪಾಸನ್ನು ಪರಿಶೀಲನೆ ಮಾಡಿ ಯಾರ ಬಳಿ ಪಾಸ್ ಇರುತ್ತೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರ ಹತ್ರ ಪಾಸ್ ಇರಲ್ಲ ಅವರನ್ನು ಒಳಗಡೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕಡ್ಡಾಯವಾಗಿ ಪಾಸ್ ಕಡ್ಡಾಯವಾಗಿರುತ್ತೆ. ಹೀಗಾಗಿ ಸ್ಟ್ರಿಕ್ಟ್ ರೂಲ್ಸನ್ನು ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ. ಹೊರಭಾಗದಲ್ಲಿ ನೋಡ್ತಾ ಇದ್ದಾರೆ, ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ಲ. ಜೊತೆಗೆ ಎಲ್ಲ ವೆಹಿಕಲ್ಸ್ಗಳನ್ನು ಚೆಕ್ ಮಾಡಿ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕಡ್ಡಾಯವಾಗಿ ಯಾರ ಬಳಿ ಪಾಸ್ ಇದೆ ಅವರನ್ನು ಮಾತ್ರ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರೋದು. ಮತ್ತೊಂದು ಕಡೆ ಈಗಾಗಲೇ 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಹೀಗಾಗಿ BJP ಅಭ್ಯರ್ಥಿಯಾದಂಥ ವೀರಣ್ಣ ಚರಂತಿಮಠ್, ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾರು ಗೆಲ್ತಾರೆ, ಇಲ್ಲಿನ ಮತದಾರರು ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಸಂಪೂರ್ಣವಾಗಿ ಚಿತ್ರಣ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪ್ರವೀಣ್ ರಾಘವ್, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ.